ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಧೀಮಂತ ರಾಜಕಾರಣಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಗಲಿಕೆಗೆ ಅನೇಕ ನಾಯಕರು ಕಂಬನಿ ಮಿಡಿತಾ ಇದ್ದಾರೆ. ಅದು ಪ್ರಧಾನಿ ನರೇಂದ್ರ ಮೋದಿ ಇರಬಹುದು, ರಾಷ್ಟ್ರಪತಿಗಳಿರಬಹುದು, ಕಾಂಗ್ರೆಸ್ನ ನಾಯಕರಿರಬಹುದು, ರಾಜ್ಯದ ದೊಡ್ಡ ದೊಡ್ಡ ನಾಯಕರಿರಬಹುದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇರಬಹುದು. ಎಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಅವರ ಒಡನಾಟವನ್ನ, ಅವರು ಮಾಡಿದಂತಹ ಸಾಧನೆಯನ್ನ ಮೆಲುಕು ಹಾಕ್ತಾ ಕಂಬನಿ ಮಿಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಿತ್ರರೇ, ಒಬ್ಬ ವ್ಯಕ್ತಿ ಮಾತ್ರ ಬಹಳ ಎದ್ದು ಕಾಣ್ತಾ ಇದ್ದಾರೆ. ಅವ್ರು ಯಾರು ಕೇಳಿದ್ರೆ ಡಿ.ಕೆ. ಶಿವಕುಮಾರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್.ಎಂ. ಕೃಷ್ಣ ಅವರಿಗೆ ಗಂಡು ಮಕ್ಕಳಿಲ್ಲ. ಅವರಿಗಿರುವಂತಹದ್ದು ಇಬ್ಬರು ಹೆಣ್ಣು ಮಕ್ಕಳು. ಸದ್ಯ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಮುಂದೆ ಡಿ.ಕೆ. ಶಿವಕುಮಾರ್ ಅಳುತ್ತಿರೋದನ್ನ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಏನಾದರೂ ಎಸ್.ಎಂ. ಕೃಷ್ಣರ ಪುತ್ರರ ಅನ್ನುವಂತಹ ಅನುಮಾನ ಬರುವಂತಿದೆ. ಅಷ್ಟರ ಮಟ್ಟಿಗೆ ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ಅವರು ಬೇಸರಗೊಂಡಿದ್ದಾರೆ. ಆ ದುಃಖವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಎಸ್.ಎಂ. ಕೃಷ್ಣ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಸಂಬಂಧ ಯಾವ ರೀತಿಯಾಗಿತ್ತು? ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಸಂಬಂಧ ಬೆಳೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಪುತ್ರಿಯನ್ನ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅದಷ್ಟೇನಾ? ಅದಕ್ಕಿಂತ ಹೆಚ್ಚು ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ. ಕೃಷ್ಣ ಅವರ ನಡುವೆ ಏನು ಒಡನಾಟ ಇತ್ತು? ಡಿ.ಕೆ. ಶಿವಕುಮಾರ್ ಎಸ್.ಎಂ. ಕೃಷ್ಣ ಅವರಿಗೆ ಇಷ್ಟೊಂದು ಗೌರವ ಕೊಡೋದಕ್ಕೆ ಏನು ಕಾರಣ? ಅದರ ಹಿಂದೆ ಏನಾದರೂ ಒಂದು ಬಲವಾದ ಕಾರಣ ಇರಬೇಕಲ್ವಾ? ಅಂತಹ ಸಹಾಯವನ್ನ ಎಸ್.ಎಂ. ಕೃಷ್ಣ ಡಿ.ಕೆ. ಶಿವಕುಮಾರ್ ಏನ್ ಮಾಡಿದ್ರು? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತು ಡಿ.ಕೆ. ಶಿವಕುಮಾರ್ ಎಂತಹ ವ್ಯಕ್ತಿತ್ವದವರು ಅಂತ. ಅವರನ್ನ ಬಂಡೆ ಅಂತಲೇ ಕರೆಯಲಾಗುತ್ತೆ. ಅಷ್ಟು ಸುಲಭಕ್ಕೆ ಕರಗುವಂತಹ ವ್ಯಕ್ತಿಯೇ ಅಲ್ಲ. ಅವರು ತುಂಬಾ ಗಟ್ಟಿ ಸ್ವಭಾವದವರು. ಎಲ್ಲೂ ಕೂಡ ಕಣ್ಣೀರ್ ಹಾಕೋದಾಗಿರಬಹುದು, ಸ್ವಲ್ಪ ಮೆತ್ತಗೆ ಮಾತನಾಡೋದಾಗಿರಬಹುದು, ಇದ್ಯಾವುದು ಡಿ.ಕೆ.ಶಿ ಅವರ ವ್ಯಕ್ತಿತ್ವಕ್ಕೆ ಸರಿ ಹೊಂದೋದಿಲ್ಲ. ಆದ್ರೆ ಇವತ್ತು ಅವರು ಬಹಳ ಗದ್ಗದಿತರಾಗಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಗಲಿಕೆಯಿಂದ ಬಹಳ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಮಾಧ್ಯಮದವರು ಮೈಕ್ ಹಿಡಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈ ದೊಡ್ಡ ರಾಜಕಾರಣಿಗಳು ತೀರ್ಕೊಂಡಂತಹ ಸಂದರ್ಭಕ್ಕೆ ರಾಜಕೀಯ ಲಾಭಕ್ಕೋ ಇನ್ನೇನೋ ಕಾರಣಕ್ಕೋ ಕಣ್ಣೀರ್ ಹಾಕ್ತಾರೆ. ನಮ್ಮ ರಾಜಕಾರಣಿಗಳು ಅದರಲ್ಲೆಲ್ಲ ಎಕ್ಸ್ಪರ್ಟ್ಗಳು ಇರ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ಇದು ನ್ಯಾಚುರಲ್ ಆಗಿ ಬರ್ತಾ ಇರುವಂತಹ ಕಣ್ಣೀರು. ಅವರು ಗದ್ಗದಿತರಾಗಿ ಭಾವುಕರಾಗಿ ಮಾತನಾಡೋಕೆ ಆಗ್ತಾ ಇಲ್ಲ. ಅಷ್ಟೊಂದು ಗಾಢವಾದ ಸಂಬಂಧ ಏನಿತ್ತು ನೋಡೋದಾದ್ರೆ ಮಿತ್ರರೇ, ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಬಂದಿದ್ದು 1989ರಲ್ಲಿ. ಅವರು 700 ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಅವರು ಮೊಟ್ಟ ಮೊದಲ ಬಾರಿಗೆ ಗೆದ್ದು ಬಂದಂತಹ ಸಂದರ್ಭದಲ್ಲಿ ಮಂತ್ರಿ ಆಗ್ತಾರೆ. ಸಾರೇಕೊಪ್ಪ ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬಂದಿಖಾನೆ ಸಚಿವರಾಗಿದ್ರು. ಅನಂತರ ಬಂಗಾರಪ್ಪ ಅವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಲಾಗುತ್ತೆ. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಮಂತ್ರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾ ಇದ್ರು, ನನ್ನ ರಾಜಕೀಯವಾಗಿ ತುಂಬಾ ಮೇಲೆ ತಂದಿದ್ದು ಬಂಗಾರಪ್ಪನವರು, ಆದ್ರೆ ನನ್ನ ರಾಜಕೀಯ ಬದುಕಿಗೆ ಒಂದು ದಿಕ್ಕು ದೆಸೆ ತೋರಿಸಿದ್ದು ಎಸ್.ಎಂ. ಕೃಷ್ಣ ಅವರು ಅಂತ. ಹೌದು ಮಿತ್ರರೇ, ಡಿ.ಕೆ. ಶಿವಕುಮಾರ್ ಆರಂಭದ ದಿನಗಳಲ್ಲಿ ಎಸ್.ಎಂ. ಕೃಷ್ಣರಿಂದ ಪ್ರಭಾವಿತರಾಗಿ ಎಸ್.ಎಂ. ಕೃಷ್ಣನೇ ರಾಜಕೀಯ ಕರೆ ತಂದಿದ್ದು ಆ ರೀತಿಯಾಗಿ ಏನಿಲ್ಲ. ಆರಂಭದಲ್ಲಿ ತನ್ನ ಸಾಮರ್ಥ್ಯದಿಂದಲೇ ಅವರು ಮೇಲೆ ಬಂದ್ರು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಏನು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯ ಹಾದಿಯಲ್ಲಿದ್ದಾರೆ, ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ರಲ್ಲ, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಎಸ್.ಎಂ. ಕೃಷ್ಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿ.ಕೆ. ಶಿವಕುಮಾರ್ ತುಂಬಾ ರಫ್ ಅಂಡ್ ಟಫ್. ಅವರು ರಾಜಕೀಯಕ್ಕೆ ಸೂಟ್ ಆಗ್ತಾ ಇರಲಿಲ್ಲ. ಅವರ ಹಿನ್ನೆಲೆ ಕೂಡ ಹಾಗೆ ಇತ್ತು. ಅವರನ್ನ ರಾಜಕೀಯಕ್ಕೆ ಸೂಟ್ ಆಗುವಂತೆ ಮಾಡಿದ್ದೆ ಎಸ್.ಎಂ. ಕೃಷ್ಣ. ಅವರು ಎಡವಿದಂತಹ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಿ, ಅವರಿಗೆ ಯಾವ ರೀತಿಯಾಗಿ ರಾಜಕೀಯ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಇದೆಲ್ಲದರ ಬಗ್ಗೆ ಮಾರ್ಗದರ್ಶನವನ್ನ ಮಾಡಿ ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿದ್ದು ಎಸ್.ಎಂ. ಕೃಷ್ಣ. ಇತರ ಎಸ್.ಎಂ. ಕೃಷ್ಣ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಯಾವ ರೀತಿಯಾದ ಸಂಬಂಧ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್.ಎಂ. ಕೃಷ್ಣ 1999ರಿಂದ 2004ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಒಂದು ಅವಧಿ ಪೂರ್ಣವಾಗಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಡಿ.ಕೆ. ಶಿವಕುಮಾರ್ಗಿಂತ ತುಂಬಾ ಸೀನಿಯರ್ ಲೀಡರ್ಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಆದ್ರೆ ಎಸ್.ಎಂ. ಕೃಷ್ಣ ನಗರಾಭಿವೃದ್ಧಿಯಂತಹ ಪ್ರಭಾವಿ ಖಾತೆಯನ್ನ ಡಿ.ಕೆ. ಶಿವಕುಮಾರ್ಗೆ ಕೊಟ್ಟಿರ್ತಾರೆ. ಇನ್ನೊಂದನ್ನ ಗಮನಿಸಿ, ಸಾಮಾನ್ಯವಾಗಿ ತಮ್ಮದೇ ಸಮುದಾಯದ ಇನ್ನೊಬ್ಬ ನಾಯಕನನ್ನ ಬೆಳೆಸುವಂತಹದ್ದು ಬಹಳ ಕಡಿಮೆ. ಈಗ ಎಸ್.ಎಂ. ಕೃಷ್ಣ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ರು. ಒಂದು ಕಡೆ ದೇವೇಗೌಡರು ಇದ್ರು, ಇನ್ನೊಂದು ಕಡೆ ಎಸ್.ಎಂ. ಕೃಷ್ಣ ಇದ್ರು. ಇಂತಹ ಸಂದರ್ಭದಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕನನ್ನ ಯಾಕೆ ಮುಂದೆ ತರಬೇಕಾಗಿತ್ತು? ಎಸ್.ಎಂ. ಕೃಷ್ಣ ಅವರಿಗೆ ಭಯ ಇರುತ್ತೆ ತಾನೆ, ನಾಳೆ ಈತ ನನ್ನನ್ನ ರಿಪ್ಲೇಸ್ ಮಾಡಬಹುದು, ನನ್ನನ್ನು ಓವರ್ಟೇಕ್ ಮಾಡಬಹುದು, ಈ ರೀತಿಯ ಭಯ ಇರುತ್ತೆ. ಈಗ ದೇವೇಗೌಡರನ್ನೇ ನೋಡಿ, ದೇವೇಗೌಡರು ತುಂಬಾ ಒಕ್ಕಲಿಗ ನಾಯಕರನ್ನ ಹೆಚ್ಚು ಬೆಳೆಸೋದಿಲ್ಲ. ಅವರು ತುಂಬಾ ಪ್ರಭಾವಿ ಆಗ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಕಡಿವಾಣ ಹಾಕ್ತಾರೆ. ಯಾಕಂದ್ರೆ ತನಗಿಂತಲೂ ಮೇಲ್ ಹೋಗೋದನ್ನ ದೇವೇಗೌಡರು ಇಷ್ಟಪಡೋದಿಲ್ಲ. ಅದು ಅವ್ರ ಸ್ವಭಾವ. ಇದನ್ನ ಸರಿ ತಪ್ಪು ಆಮೇಲೆ ಅದು ಬೇರೆ ವಿಚಾರ. ಹಾಗೆ ಯಡಿಯೂರಪ್ಪನವರನ್ನ ಬೇಕಾದ್ರೂ ತೆಗೆದುಕೊಳ್ಳಿ, ಲಿಂಗಾಯತ ಸಮುದಾಯದಲ್ಲಿ ಇನ್ನೊಬ್ಬ ಪ್ರಶ್ನಾತೀತ ನಾಯಕನನ್ನ ಉದಯಿಸೋದಕ್ಕೆ ಯಡಿಯೂರಪ್ಪನವರು ಬಿಡೋದಿಲ್ಲ. ಯಾಕಂದ್ರೆ ನನ್ನ ಮಗನಿಗೆ ತೊಂದರೆ ಆಗುತ್ತೋ, ನನ್ನ ಮಗನ ಬೆಳವಣಿಗೆಗೆ ಎಲ್ಲ ಅಡ್ಡಿ ಆಗ್ಬಿಡುತ್ತೋ, ಈ ಆತಂಕಗಳು ರಾಜಕಾರಣಿಗಳಿಗೆ ಇರುತ್ತೆ. ಇದು ಸರ್ವೇ ಸಾಮಾನ್ಯ. ಆದ್ರೆ ಎಸ್.ಎಂ. ಕೃಷ್ಣ ಹಾಗೆ ಮಾಡಿಲ್ಲ. ಎಸ್.ಎಂ. ಕೃಷ್ಣ ಡಿ.ಕೆ. ಶಿವಕುಮಾರ್ರನ್ನ ತನ್ನ ಮಗನಂತೆ ಬೆಳೆಸಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಈತ ನನಗೆ ಅಡ್ಡಿ ಆಗ್ತಾನೆ ಅಂತ ಎಸ್.ಎಂ. ಕೃಷ್ಣ ಅಂದುಕೊಂಡಿಲ್ಲ. ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ರನ್ನ ಬೆಳೆಸಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟು ಡಿ.ಕೆ. ಶಿವಕುಮಾರ್ಗೆ ತುಂಬಾ ಪ್ರಖ್ಯಾತಿ ಸಿಗುವಂತೆ ನೋಡಿಕೊಂಡ್ರು. ಹಾಗೆ ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ.ಕೆ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಅನ್ನೋದಕ್ಕೆ 2004ರಲ್ಲಿ ಎಸ್.ಎಂ. ಕೃಷ್ಣ ಒಂದು ತೀರ್ಮಾನ ಮಾಡ್ತಾರೆ. ಅವಧಿಗೂ ಮುಂಚೆ ಚುನಾವಣೆಯನ್ನು ಎದುರಿಸಬೇಕು. ಯಾಕೆಂದ್ರೆ ವಾಜಪೇಯಿ ಅದಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಚುನಾವಣೆ ಆಗಬೇಕಾಗಿತ್ತು. ಆದ್ರೆ ವಾಜಪೇಯಿ ಏನ್ ತೀರ್ಮಾನ ಮಾಡ್ತಾರೆ, ಅವಧಿಗೂ ಮುಂಚೆ ಚುನಾವಣೆಗೆ ಹೋಗ್ಬಿಡೋಣ, ಬೇಸಿಗೆಯಲ್ಲೇ ಚುನಾವಣೆ ಮುಗಿಸೋಣ ಅಂತ ಹೇಳಿ ವಾಜಪೇಯಿ ಒಂದು ತೀರ್ಮಾನ
ತೀರ್ಮಾನ ಮಾಡ್ತಾರೆ. ಬಿಜೆಪಿ ಅವತ್ತಿನ ನಾಯಕರಾದಂತಹ ಪ್ರಮೋದ್ ಮಹಾಜನ್ ಇರಬಹುದು, ಕೆಲ ಸೀನಿಯರ್ ಲೀಡರ್ಸ್ ಆ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವಾಜಪೇಯಿ ಆ ನಿರ್ಧಾರ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಏನ್ ಅಂದುಕೊಳ್ತಾರೆ, ಕೇಂದ್ರದ ಚುನಾವಣೆ ನಡೀತಿದೆಯಲ್ಲ, ಅದರ ಜೊತೆಗೆ ನಾವು ಚುನಾವಣೆ ನಡೆಸಬಿಡೋಣ, ನಾವು ಅವಧಿಗೆ ಮುಂಚೆ ಚುನಾವಣೆ ನಡೆಸೋಣ ಅಂತ ಎಸ್ ಎಂ ಕೃಷ್ಣ ಕೂಡ ತೀರ್ಮಾನ ಮಾಡ್ತಾರೆ. ಏಪ್ರಿಲ್ ಮೇ ತಿಂಗಳಿನಲ್ಲೇ ಕರ್ನಾಟಕದಲ್ಲೂ ಚುನಾವಣೆ ನಡೆಯುತ್ತೆ. ಮಿತ್ರರೇ, ಆಗ ಡಿ ಕೆ ಶಿವಕುಮಾರ್ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಾನು ಅವರಿಗೆ ಹೇಳಿದ್ದೆ, ನಿಮ್ಮ ಜಾತಕ ಕೂಡ ಸರಿ ಇಲ್ಲ, ನಿಮಗೆ ಈಗ ದೋಷ ಇದೆ, ಗ್ರಹಬಲ ಇಲ್ಲದಂತಹ ಸಂದರ್ಭದಲ್ಲಿ ನೀವು ಚುನಾವಣೆ ಎದುರಿಸ್ತಾ ಇದ್ದೀರಿ. ಇದಕ್ಕಿಂತಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ವಿಪರೀತವಾದಂತಹ ಬರಗಾಲ ಇದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಬರಗಾಲ ಇದೆ. ಈ ಸಂದರ್ಭದಲ್ಲಿ ನಾವು ಚುನಾವಣೆಯನ್ನ ಎದುರಿಸೋದು ಬೇಡ. ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಚುನಾವಣೆಗೆ ಹೋಗುವಂತಹದ್ದು ಉತ್ತಮ. ಈ ಬಾರಿ ಉತ್ತಮವಾದಂತಹ ಮಳೆ ಆಗುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ ಮಳೆ ಆಗಿದ್ದೆ ಆದ್ರೆ ಬರಗಾಲ ಇರೋದಿಲ್ಲ, ಜನ ನಮ್ಮ ವಿರುದ್ಧ ಮತ ಹಾಕೋದಿಲ್ಲ. ಈಗೆಲ್ಲ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಯತ್ನ ಮಾಡಿದ್ರಂತೆ. ಡಿ ಕೆ ಶಿವಕುಮಾರ್ ಒಮ್ಮೆ ಮಾತನಾಡ್ತಾ ಹೇಳ್ತಾರೆ, ನಾನು ಎಸ್ ಎಂ ಕೃಷ್ಣ ಬಳಿಯಲ್ಲಿ ಜೋರಾಗಿ ಜಗಳ ಮಾಡಿದ್ದೆ, ವಿಪರೀತವಾಗಿ ಜಗಳ ಮಾಡಿದ್ದೆ, ಆದರೆ ಎಸ್ ಎಂ ಕೃಷ್ಣ ನನ್ನ ಮಾತನ್ನ ಕೇಳಿಲ್ಲ. ಕೃಷ್ಣ ಹೇಳಿದ್ರು 132 ಸೀಟ್ ಗೆಲ್ತೀವಿ ಅಂತ, ನಾನು ಹೇಳಿದೆ 72 ಸೀಟ್ ಗೆಲ್ತೀವಿ ಅಂತ. ಅಂತಿಮವಾಗಿ ಬಂದಿದ್ದು 65 ಸೀಟ್ ಮಾತ್ರ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದನ್ನ ಯಾಕೆ ನಾನು ಇಲ್ಲಿ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಎಸ್ ಎಂ ಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಂತಹ ಸಂಬಂಧ ಇತ್ತು, ಅಷ್ಟರ ಮಟ್ಟಿಗೆ ಒಡನಾಟ ಕೂಡ ಇತ್ತು. ಅದಕ್ಕೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವವನ್ನು ಬಣ್ಣಿಸ್ತಾರೆ. ಎಸ್ ಎಂ ಕೃಷ್ಣ ಅವರ ಬಳಿಯಲ್ಲಿ ಧರ್ಮರಾಯನ ಧರ್ಮತ್ವ ಇದೆ, ಅರ್ಜುನನ ಗುರಿ ಇದೆ, ಕರ್ಣನ ದಾನತ್ವ ಇದೆ. ಅಂತಹ ಒಬ್ಬ ಧೀಮಂತ ನಾಯಕ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರನ್ನ ಡಿ ಕೆ ಶಿವಕುಮಾರ್ ಕೊಂಡಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ನಡುವೆ ಒಡನಾಟ ಇತ್ತು. ಡಿ ಕೆ ಶಿವಕುಮಾರ್ ಅವರ ಪ್ರತಿ ಏಳಿಗೆಯಲ್ಲೂ ಕೂಡ ಎಸ್ ಎಂ ಕೃಷ್ಣ ಭಾಗಿಯಾಗ್ತಾ ಇದ್ರು. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ 2017ರಲ್ಲಿ ಎಸ್ ಎಂ ಕೃಷ್ಣ ಒಂದು ರಾಜಕೀಯ ಬದುಕಿನ ದೊಡ್ಡ ನಿರ್ಧಾರ ಮಾಡ್ತಾರೆ. ಆರಂಭದಲ್ಲಿ ಎಸ್ ಎಂ ಕೃಷ್ಣ ಪಕ್ಷೇತರವಾಗಿ ಚುನಾವಣೆಯನ್ನು ಎದುರಿಸಿದ್ದು, ಆನಂತರ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾರೆ. ಕರ್ನಾಟಕದಲ್ಲಿ ಅವರು ಸ್ಪೀಕರ್ ಆಗಿದ್ರು, ಆನಂತರ ಮಂತ್ರಿ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಆನಂತರ ಮುಖ್ಯಮಂತ್ರಿ ಆಗ್ತಾರೆ, ಮಹಾರಾಷ್ಟ್ರದ ರಾಜ್ಯಪಾಲರಾಗ್ತಾರೆ, ಕೇಂದ್ರದಲ್ಲಿ ವಿದೇಶಾಂಗ ವ್ಯವಹಾರದ ಸಚಿವರಾಗ್ತಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡೇ ಒಂದಾದ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ಹುದ್ದೆಯನ್ನು ಎಸ್ ಎಂ ಕೃಷ್ಣ ಅಲಂಕರಿಸಿರ್ತಾರೆ. ಆದ್ರೆ 2017ರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿಗೆ ನಾಯಕತ್ವ ಬರುತ್ತೆ. ರಾಹುಲ್ ಗಾಂಧಿ ಎಸ್ ಎಂ ಕೃಷ್ಣ ಅವರನ್ನ ಸರಿಯಾಗಿ ನಡೆಸಿಕೊಳ್ಳೋದಿಲ್ಲ. ಅವರನ್ನ ವಿದೇಶಾಂಗ ಇಲಾಖೆಯಿಂದ ಇಳಿಸುವಂತಹ ಸಂದರ್ಭದಲ್ಲೂ ಕೂಡ ಒಂದು ಗೌರವಪೂರ್ಣವಾಗಿ ಅವರನ್ನ ನಡೆಸಿಕೊಳ್ಳೋದಿಲ್ಲ. ಇದೆಲ್ಲವೂ ಎಸ್ ಎಂ ಕೃಷ್ಣ ಅವರಿಗೆ ಬೇಸರಗೊಳ್ಳುತ್ತೆ. ನಾನು ಇಷ್ಟೆಲ್ಲ ಸೀನಿಯಾರಿಟಿ ಇದೆ, ತುಂಬಾ ಪ್ರಭಾವಿ ರಾಜಕಾರಣಿ, ನಿನ್ನೆ ಮೊನ್ನೆ ಬಂದಂತಹ ರಾಹುಲ್ ಗಾಂಧಿ ಇಷ್ಟೊಂದು ಅವಮರ್ಯಾದೆ ಮಾಡಿದ್ರೆ ಅದನ್ನ ಯಾಕೆ ನಾನು ಸಹಿಸಿಕೊಳ್ಬೇಕು ಅಂತ 2017ರಲ್ಲಿ ಅವರು ಬಿಜೆಪಿಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ. ಆಗ ಮಿತ್ರರೇ, ರಾಜ್ಯ ಸೇರಿದಂತೆ ಕೇಂದ್ರ ಮಟ್ಟದ ಎಲ್ಲ ಕಾಂಗ್ರೆಸ್ ನಾಯಕರು ಎಸ್ ಎಂ ಕೃಷ್ಣ ಅವರಿಂದ ಅಂತರ ಕಾಯ್ದುಕೊಳ್ತಾರೆ. ರಾಜ್ಯದ ಯಾವುದೇ ನಾಯಕರು ಕೂಡ ಎಸ್ ಎಂ ಕೃಷ್ಣ ಬಗ್ಗೆ ತುಟಿ ಬಿಚ್ಚುತ್ತಾ ಇರೋದಿಲ್ಲ, ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಹಿಂಜರಿತಾ ಇರ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕ್ಯಾರೆ ಮಾಡೋದಿಲ್ಲ. ಡಿ ಕೆ ಶಿವಕುಮಾರ್ ಆಗ ಕರ್ನಾಟಕದ ಜಲಸಂಪನ್ಮೂಲ ಸಚಿವರಾಗಿರ್ತಾರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ. ನೇರವಾಗಿ ಅವರು ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಆಗ್ತಾರೆ, ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ, ಆಶೀರ್ವಾದವನ್ನ ಪಡಿತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಎಸ್ ಎಂ ಕೃಷ್ಣ ಜೊತೆಗೆ ಡಿ ಕೆ ಶಿವಕುಮಾರ್ ನಿಂತ್ಕೊಂಡಿದ್ರು. ಮುಂದೆ ಮಿತ್ರರೇ, ಎಸ್ ಎಂ ಕೃಷ್ಣ ಅವರ ಬದುಕಿನಲ್ಲಿ ಒಂದು ಘೋರ ಘಟನೆ ನಡೆಯುತ್ತೆ. ಅವರ ಅಳಿಯನಾದಂತಹ ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಇದು ಎಸ್ ಎಂ ಕೃಷ್ಣ ಅವರನ್ನ ಬಹಳವಾಗಿ ಬಾಧಿಸುತ್ತೆ. ಒಂದು ರೀತಿಯಲ್ಲಿ ಅವರು ಒತ್ತಡಕ್ಕೊಳಗಾಗಿದ್ರು. ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಗಂಡು ಮಕ್ಕಳಿಲ್ಲ, ಇರೋದಿಬ್ರು ಹೆಣ್ಣು ಮಕ್ಕಳು. ಅದರಲ್ಲೂ ಒಬ್ಬಳ ಮಗಳ ಬದುಕಿನಲ್ಲಿ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಎಸ್ ಎಂ ಕೃಷ್ಣ ತೀವ್ರವಾಗಿ ಬೇಸರಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ಕಷ್ಟ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಆಗ್ತಾರೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ತನ್ನ ಮಗಳಾದಂತಹ ಈಶ್ವರ್ಯಾಳನ್ನ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಂದ್ರೆ ಸಿದ್ಧಾರ್ಥ ಅವರ ಮಗನಾದಂತಹ ಅಮಾರ್ತ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅಂದ್ರೆ ಎಸ್ ಎಂ ಕೃಷ್ಣ ಅವರ ಕುಟುಂಬದ ಜೊತೆಗೆ ವೈವಾಹಿಕ ಸಂಬಂಧವನ್ನ ಡಿ ಕೆ ಶಿವಕುಮಾರ್ ಬೆಳೆಸ್ತಾರೆ. ಅಷ್ಟರ ಮಟ್ಟಿಗೆ ಎಸ್ ಎಂ ಕೃಷ್ಣ ಅವರಿಗೆ ಡಿ ಕೆ ಶಿವಕುಮಾರ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರ ಜೊತೆಗೆ ನಿಂತ್ಕೊಂಡಿದ್ರು. ಎಸ್ ಎಂ ಕೃಷ್ಣ ಅವರು ಕೂಡ ಡಿ ಕೆ ಶಿವಕುಮಾರ್ಗೆ ಅದೇ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಹೀಗಾಗಿ ಮಿತ್ರರೇ, ಈಗ ಡಿ ಕೆ ಶಿವಕುಮಾರ್ ಬಹಳ ಭಾವುಕರಾಗ್ತಾ ಇದ್ದಾರೆ. ಎಸ್ ಎಂ ಕೃಷ್ಣ ಈ ಸಂದರ್ಭದಲ್ಲಿ ನನ್ನ ಕೈ ಬಿಟ್ಟು ಹೋಗಿದಾರಲ್ಲ. ಡಿ ಕೆ ಶಿವಕುಮಾರ್ಗೆ ಏನು ಆಸೆ ಇತ್ತು, ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂತ ಕನಸು ಕಾಣ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಬದುಕಿರಬೇಕಾಗಿತ್ತು. ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದನ್ನು ನೋಡೋದಕ್ಕೆ ಎಸ್ ಎಂ ಕೃಷ್ಣ ಇರಬೇಕಿತ್ತು ಅಂತ ಡಿ ಕೆ ಶಿವಕುಮಾರ್ ಅನಿಸ್ತಾ ಇದೆ. ಇದೇ ಕಾರಣಕ್ಕೆ ಅವರು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಮುಂದೆ ನಿಂತು ಗದ್ಗದಿತರಾಗ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ಕಣ್ಣೀರ ಧಾರೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವವನ್ನು ಬಲ್ಲವರಿಗೆ ಗೊತ್ತು. ಅವ್ರು ಯಾವತ್ತೂ ಕೂಡ ಕಣ್ಣೀರು ಹಾಕಿ ಭಾವುಕರಾದಂತಹ ಘಟನೆಯನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಮನನೊಂದಿದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.